ಆಗೋದೇ ಇಲ್ಲ. ಓ, ಈ ಕಿರಿದ್ರ ರಸ್ತೆಯಲ್ಲಿ ಹೆಂಗೆ ಬಂದದು ಬಸ್ಸು? ತಿರ್ಸೋಕಾಯ್ತಲ್ಲ ಅಲ್ಲಿ ನೋಡಿ. ಈ ಟೈಮಲ್ಲಿ ಬಂದೇ ಬಿಡ್ತಲ್ಲಪ್ಪ. ಅಯ್ಯಯ್ಯೋ, ನಾನು ಕೆಳಗಡೆ ಹೋಗಿದ್ರೆ ಒಳ್ಳೆ ಸೀನ್ ಸಿಕ್ಕೋದು. ಏನಿಲ್ಲ, ಬಸ್ಸು ಉಜ್ಜುವ ಸೀನು ನೋಡಿ. ಡಬಲ್ ಬಸ್ ಇದು ನೋಡಿರಿ, ಅಡಿಲಿ ಉಜ್ಜೋಯ್ತದ. ಹಾಂ ನೋಡಿದೆ, ಕರೆಕ್ಟ್ ಸೇಮು. ಸುಮಾರು ಕಡೆ ಹೊಡ್ಕ ಬಂದವ್ರೆ. ಅದು ಏನಕ್ಕೆ ಉಜ್ಜುತ್ತೆ ಅಂದರೆ ಅಡಿಲಿ ಈ ತಿರುವುಗಳು, ನಮ್ಮ ಈ ಭಾಗ ಮಹದೇಶ್ವರ ಬೆಟ್ಟ ಈ ಭಾಗ ತಿರುವುಗಳು ಕಿರಿದಾದ ತಿರುವು, ಅಷ್ಟು ಸ್ಪಷ್ಟವಾಗಿಲ್ಲ. ನಮ್ಮ ಕರ್ನಾಟಕ ಸಾರಿಗೆ ವಾಹನ ಪಾಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಸೈಡ್ ಒದ್ಕೊಂಡಿದೆ. ಓಹೋ, ಎಲ್ಲ ಕಳೆದು ಬಿಚ್ಚಿ ಬಿಸಾಕ್ಬಿಟ್ರಲ್ಲಪ್ಪ. ಓಕೆ ಓಕೆ ಓಕೆ, ವೆಯ್ಟ್. ಓ, ಡ್ಯಾಮೇಜ್ ಆಗ್ಬಿಟ್ಟದೆ ಗುರು, ಆಕ್ಸಿಡೆಂಟು ಹೊಡೆದೋಗದ ಎಲ್ಲ. ಓ, ಇದು ಯಾವಾಗ ಆಗಿರೋದು? ಈಗಾಗಿರೋದು, ಜಸ್ಟ್ ಈಗ. ಅಯ್ಯಯ್ಯಯ್ಯ ನೋಡಿ, ಕರ್ನಾಟಕ ಸಾರಿಗೆ ವಾಹನ ಆ ಮೂತಿ ಗೀತಿ ಎಲ್ಲ ಕಿತ್ತೋಗದೆ. ಅದಕ್ಕೇನು ಕಾರಣ ಅಂತ ಗೊತ್ತಿಲ್ಲ. ಒಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ತಿಳಿಸ್ತಾ ಇದ್ದೀನಿ ಗೆಳೆಯರೆ. ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ಇತ್ತೀಚೆಗೆ ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಮುಖ್ಯ ರಸ್ತೆಯಲ್ಲಿ ಚಿರತೆಗಳು ಕಾಣಿಸ್ಕೊತಾವೆ. ಹಾಗೆ ಹೆಬ್ಬಾವು ಸಹ ಕಾಣಿಸ್ಕೊಳ್ತಾ ಇದೆ. ಸೊ ತಾಳಬೆಟ್ಟದಲ್ಲಿ ಒಂದು ಹೆಬ್ಬಾವು ರಸ್ತೆಯನ್ನು ಕ್ರಾಸ್ ಮಾಡ್ತಕ್ಕಂಥದ್ದು ಒಂದು ದೃಶ್ಯ ಸೆರೆ ಸಿಕ್ಕಿದೆ. ಸೊ ಅದನ್ನು ನಾನು ನೋಡಿ ಡಿಸ್ಪ್ಲೇನಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ, ವೀಕ್ಷಣೆ ಮಾಡ್ಬೋದು. ನಾನು ವಾಹನ ಸವಾರರಿಗೆ, ಪ್ರಯಾಣಿಕರಿಗೆ, ಪ್ರವಾಸಿಗರಿಗೆ, ಅದರಲ್ಲೂ ವಿಶೇಷವಾಗಿ ಪಾದಯಾತ್ರೆ ಭಕ್ತಾದಿಗಳಿಗೆ, ಅವರು ಎಲ್ಲಂದ್ರೆ ಅಲ್ಲಿ ಮಲ್ಕೊಬಿಡ್ತಾರೆ. ಪಾದಯಾತ್ರೆ ಬರ್ಬೇಕಾದ್ರೆ ಅರಣ್ಯ ಪ್ರದೇಶಗಳು ಇಲ್ಲಂದ್ರೆ ಅಲ್ಲಿ ಮಲ್ಕೋತಾರೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಮುಂಜಾಗ್ರತೆಯ ಕ್ರಮಗಳನ್ನು ಅನುಸರಿಸಿ. ಏಕೆಂದರೆ ಹೆಬ್ಬಾವು ರಾತ್ರಿ ಸಮಯ ಸಂಚರಿಸುವ ಒಂದು ವಿಡಿಯೋ ಕ್ಲಿಪ್ಪನ್ನು ನಾನು ಈಗಾಗಲೇ ತೋರಿಸ್ತಾ ಇದ್ದೀನಿ, ಆ ವೀಕ್ಷಣೆಯನ್ನು ಮಾಡ್ತಾಯಿದ್ರೆ. ಹಾಗೇ ಬಹುಮುಖ್ಯವಾಗಿ ಈ ರಸ್ತೆಗಳಲ್ಲಿ ಚಿರತೆಗಳು ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಸೊ ಈಗಾಗಲೇ ನಮ್ಮ ಶನಿ ಮಹಾತ್ಮ ದೇವಸ್ಥಾನದ ಪಕ್ಕ ಒಂದು ಚಿರತೆ, ಹಾಗೆ ಹಿಂದಿಂದ ಸ್ವಲ್ಪ ಮುಂದೆ ಹೋದರೆ ನಮ್ಮ ಏನೋ ಹಾಲಹಳ್ಳದಿಂದ ಮುಂದೆ ಬಲಗಡೆ ಅಲ್ಲೊಂದು ಮರ ಇದೆ, ಅಲ್ಲೂ ಸಹ ಒಂದು ಚಿರತೆನ ನಾವು ಕಾಣ್ತೀವಿ. ಹಾಗೆ ಆನೆ ತಲೆ ದಿಂಬ ನೋಡೋದು ಕಾಣಿಸ್ತಾ ಐತೆ ನೋಡ್ರಿ. ಆನೆ ತಲೆ ದಿಂಬದ ಒಂದು ಮನೆ ಇದೆ, ಅಲ್ಲಿ ಒಂದು ಪಾಳು ಮನೆ ಇದೆ. ಸೊ ಆ ಮನೆ ಮೇಲ್ಗಡೆ ಒಂದು ಚಿರತೆ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಈಗ ನಮಗೆ ಸೆರೆ ಸಿಕ್ಕಿರ್ತದೆ. ಸೊ ಅದನ್ನು ಸಹ ನಾನು ವಿಡಿಯೋ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಏನಾಗ್ತಾ ಇದೆ ಅಂದರೆ, ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಯಥೇಚ್ಛವಾಗಿ ಚಿರತೆಗಳು, ಹೆಬ್ಬಾವುಗಳು ಈ ರೀತಿ ಕಾಣಿಸ್ಕೊಳ್ತಾ ಇರ್ತದೆ. ಸೊ ಹಾಗೆ ಟೈಗರು ಸಹ ಕಾಣಿಸ್ಕೊಳ್ಳೋದೇನೋ ಇದ್ದೇ ಇರುತ್ತೆ. ಯಾಕಂದರೆ ಇತ್ತೀಚಿನ ದಿವಸ ನಮ್ಮ ಭಾಗ ಯಾವುದೂ ಇರಲಿಲ್ಲ, ಇತ್ತೀಚಿನ ದಿವಸ ಹೆಚ್ಚಾಗಿ ಕಂಡು ಬರ್ತೈತೆ. ಇದಕ್ಕೆ ಮೂಲ ಕಾರಣ ಏನಂತ ನೀವೇ ತಿಳ್ಕೊಬೇಕಾಗತ್ತೆ, ಅರ್ಥ ಆಯ್ತಾ? ಆದ್ದರಿಂದ ದಯವಿಟ್ಟು ಒಂದು ಮನವಿ, ಇವತ್ತೇನೋ ನಮ್ಮ ಬಂಡೀಪುರ ಅರಣ್ಯ ಪ್ರದೇಶ ಇರ್ಬೋದು, ಹಾಗೆ ನಾಗರಹೊಳೆ ಅರಣ್ಯ ಪ್ರದೇಶ ಇರ್ಬೋದು, ಇಲ್ಲೆಲ್ಲ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಿ ಇವತ್ತೇನಾಗಿದೆ, ಹುಲಿಗಳು ರೈತರನ್ನ ಬಂದು ತಿನ್ಕೊಂಡು ಹೋಗ್ತಾ ಇದೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ಸಿಚುವೇಶನ್ ನಿರ್ಮಾಣವಾಗಿದೆ. ಆದ್ದರಿಂದ ಒಂದು ಪ್ರಾಜೆಕ್ಟ್ ಏನಿದೆ ಅದನ್ನ ನಾವು ಸರಿಯಾಗಿ ನಿಭಾಯಿಸೋಕ್ಕಾಗಲ್ಲ ಅಂತ ಕಂಡು ಬಂದಾಗ ಆ ಪ್ರಾಜೆಕ್ಟ್ಗೆ ಹೆಚ್ಚು ಒತ್ತು ಕೊಡೋದು ತರವಲ್ಲ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತೇನು ನಮ್ಮ ನಾಗರಹೊಳೆ ಅರಣ್ಯ ಪ್ರದೇಶ ಇರ್ಬೋದು, ಬಂಡೀಪುರ ಅರಣ್ಯ ಪ್ರದೇಶ, ಈ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ, ಇವತ್ತು ಸರಗೂರು ಮತ್ತು ಏನು HD ಕೋಟೆ ಈ ಭಾಗ ರೈತರನ್ನೆಲ್ಲ ತಿಂದುಕೊಳ್ತಾ ಇತ್ತೆ ಹುಲಿಗಳು. ಇಂಥ ಸಿಚುವೇಶನು ನಮ್ಮ ಮಲೆಮಹದೇಶ್ವರ ಬೆಟ್ಟದಲ್ಲೂ ಸಹ ನಿರ್ಮಾಣವಾಗಬಾರ್ದು. ಯಾಕೆಂದರೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿವೆ ಕಣ್ರಿ. ಕುಗ್ರಾಮಗಳು, ಅವ್ರಿಗೆ ಇವತ್ತಿಗೂ ಸಹ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ಆಮೇಲೆ ಅವ್ರು ಬೇಕಾದಂತಹ ಒಂದು ಸ್ಥಳ, ಒಂದು ನಿಗದಿತವಾದ ಸ್ಥಳವನ್ನು ಕೊಡೋದಕ್ಕೂ ಸಹ ಸರ್ಕಾರಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾವ್ದಾದ್ರು ಬೇರೆದಾದ್ರು ಪ್ರತ್ಯೇಕವಾದ ಸ್ಥಳ ಕೊಡೋದ್ರಲ್ಲೂ ಸರ್ಕಾರ ವಿಫಲ. ಈ ಥರ ಇದೆ. ಈ ಥರ ಇರುವಾಗ ಜನ ಏನು ಮಾಡೋಕ್ಕಾಗತ್ತೆ? ಜನನ ನೋಡಿ, ಇದೊಂದು ಜನವನ ಸಾರಿಗೆ ಹಾಕಿದ್ದಾರೆ, ತಾವು ವೀಕ್ಷಣೆ ಮಾಡ್ಬೋದು. ಓಕೆ, ಹೋಗಿದ್ದು ಬನ್ನಿ ನೋಡಿ. ನಮ್ಮ ಕುಗ್ರಾಮಗಳಿಗೆ ಇಲ್ಲೊಂದು ಜನವನ ಸಾರಿಗೆ ಹಾಕಿದ್ದಾರೆ. ಸೊ ಈ ಒಂದು ಜನವನ ಸಾರಿಗೆ
ಒಂದು ಪ್ರಯೋಜನವನ್ನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸಾರ್ವಜನಿಕರು ಪಡೀತಾ ಇದ್ದಾರೆ. ಅದು ಇಲ್ಲ ಅಂದರೆ ಪಾಪ ಅವ್ರ ಜೀವನ ಎಷ್ಟು ಕಷ್ಟ ಆಗೋದು. ಮುಂದಿನ ದಿವಸ ನಮ್ಮ ಸರಸ್ವತಿ ಮೇಡಮ್ ಅವರಿದ್ದಾಗ, ಕಾರ್ಯದರ್ಶಿಗಳು ಸರಸ್ವತಿ ಮೇಡಮ್ ಅವರಿದ್ದಾಗ ಪಾಪ ಅವರ ಒಂದು ವಿನೂತನವಾದ ವ್ಯವಸ್ಥೆಯನ್ನು ಕೊಡೋದ್ರ ಕಡೆ ಗಮನವನ್ನು ಹರಿಸಿದರು. ಆದರೆ ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಿಬಿಡ್ತಾರೆ. ಸೊ ಆ ರೀತಿ ಆಗಬಾರ್ದು. ಮುಂದಿನ ದಿವಸ ನಮ್ಮ ಪ್ರಾಧಿಕಾರ ಏನಿದೆ, ನಮ್ಮ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ, ಸೊ ಈ ಒಂದು ಅಲ್ಲಲ್ಲೇ ಎಲ್ಲೆಲ್ಲಿ ಕುಗ್ರಾಮಗಳಿದೆ, ಈ ಒಂದು ಕುಗ್ರಾಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಿ. ಸೊ ನಮ್ಮ ಸರಸ್ವತಿ ಮೇಡಮ್ ಅವರು ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದ್ರು. ಅವ್ರಿಗೆ ಆದ ಒಂದು ವಿಶೇಷವಾದ ವ್ಯವಸ್ಥೆಗಳನ್ನ ಕೊಡ್ತಾ ಇದ್ರು. ಅಷ್ಟರೊಳಗೆ ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಸೊ ಮುಂದಿನ ದಿವಸ ಆ ಒಂದು ಗ್ರಾಮಸ್ಥರನ್ನ ಕಾಪಾಡ್ತಕ್ಕಂಥ ಕಾರ್ಯವನ್ನು ನಮ್ಮ ಪ್ರಾಧಿಕಾರ ಇಲಾಖೆ ಮಾಡಲಿ ಅಂತ ಹೇಳ್ತಾ, ನೋಡ್ರಿ ಇಲ್ಲಿ ಒಂದು ಚಿರತೆ ಕಾಣಿಸ್ಕೊಳ್ತದೆ ಈ ಸ್ಥಳದಲ್ಲಿ, ವೀಕ್ಷಣೆ ಮಾಡಿ. ಹಾಗೆ ಇನ್ನೂ ಒಂದು ಪ್ಲೇಸ್ ಇದೆ, ಆನೆತಲೆದಿಂಬ, ಅಲ್ಲೂ ಸಹ ಚಿರತೆ ಕಾಣಿಸ್ಕೊಳ್ತದೆ. ಇವೆಲ್ಲ ಇತ್ತೀಚೆಗೆ ಕಾಣಿಸ್ಕೊಳ್ತಕ್ಕಂಥದ್ದು. ಸೊ ಅದು ಏನಂತಾನೆ ಅರ್ಥ ಆಗ್ತಿಲ್ಲ. ಮೊದಲು ಯಾವ ಸಹ ಈ ರಸ್ತೆಗಳಲ್ಲಿ ಕಾಣಿಸ್ಕೊಳ್ತಾ ಇರಲಿಲ್ಲ, ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ತವೆ. ಸೊ ಅದನ್ನೆಲ್ಲ ಗಮನಿಸಿದಾಗ ನಾವು ನಮ್ಮ ಈ ಪ್ರದೇಶ ಏನಿದೆ ಮಲೆಮಹದೇಶ್ವರ ಬೆಟ್ಟ, ಮುಂದಿನ ದಿವಸ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಸೂಕ್ತವಲ್ಲ ಅಂತಕ್ಕಂಥ ಒಂದು ರೈತರ ಮನೋಭಾವನೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಪ್ಪ ಅಷ್ಟೇ. ರೈತರ ಅನಿಸಿಕೆ. ಯಾಕಂದರೆ ಈಗ ನೀವು ನೋಡಿರ್ತೀರ, ಸಾಲೂರು ಬೃಹನ್ ಮಟ್ಟದಲ್ಲಿ ಒಂದು ಸಭೆ ಸೇರಿಸ್ತಾರೆ, ಸಾರ್ವಜನಿಕರ ಅಭಿಪ್ರಾಯವನ್ನು ಕಲೆ ಹಾಕ್ತಾರೆ. ಆದರೆ ಯಾರು ಸಹ ಒಬ್ಬರು ಸಹ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಏನೋ ಒತ್ತು ಕೊಡೋದಿಲ್ಲ. ನಮಗೆ ಬೇಡವೇ ಬೇಡ ಅಂತಾರೆ. ಪ್ರತಿಯೊಬ್ಬರು ರೈತರು ಇರ್ಬೋದು, ಆಮೇಲೆ ಅಧಿಕಾರಿಗಳ ವೃಂದ ಇರ್ಬೋದು, ಪ್ರತಿಯೊಬ್ಬರು ಸಹ ಎಲ್ಲರೂ ಸಹ ನಿರಾಕರಿಸ್ತಾರೆ. ಯಾಕಂದರೆ ಇವತ್ತು ನಮ್ಮ ಈ ಭಾಗವನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಮಾಡಿದ್ರೆ ರಾತ್ರಿ ಸಂಚಾರಕ್ಕೆ ತೊಂದರೆ ಆಗುತ್ತೆ, ರಾತ್ರಿ ಸಂಚಾರ ಸ್ಥಗಿತ ಆಗುತ್ತೆ. ಆಮೇಲೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಪಾವಡ ಪುಣ್ಯಕ್ಷೇತ್ರಕ್ಕೆ ಭಕ್ತಾದಿಗಳ ಸಂಖ್ಯೆಯೂ ಸಹ ಇಳಿಕೆ ಆಗುತ್ತೆ. ಯಾಕೆಂದರೆ ಇವತ್ತೇ ನಾವು ನೋಡ್ಬೋದು, ಇವತ್ತೇನು ನಾವು ಸರಗೂರು ಪಕ್ಕ ಇರ್ತಕ್ಕಂಥ ಬೇಲ್ದು ಕುಪ್ಪೆ ಮಹದೇಶ್ವರ ದೇವಸ್ಥಾನ ಏನಿದೆ, ಬೇಲ್ದು ಕುಪ್ಪೆ ಅಂತ ಹೇಳ್ತಾರೆ. ಸೊ ಆ ಒಂದು ದೇವಸ್ಥಾನಕ್ಕೆ ಇವತ್ತು ನಿಷೇಧ ಮಾಡಿಬಿಟ್ಟಿದ್ದಾರೆ. ಯಾರು ಸಹ ಹೋಗೋಂಗಿಲ್ಲ. ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲಿ ಬರಬೇಕು. ಸ್ವಂತ ವೆಹಿಕಲ್ಗಳು ಯಾವುದೂ ಹೋಗ್ತಾ ಇಲ್ಲ. ಯಾಕಂದರೆ ಹುಲಿ ಸಂರಕ್ಷಿತ ಪ್ರದೇಶ ಮಾಡಿದ ಒಂದು ಕಾರಣ ಇವತ್ತು ಯಾರಿಗೂ ಸಹ ಅವಕಾಶ ಇಲ್ಲ. ಎಲ್ಲ ಪಾಪ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ ಈಗ ಇತ್ತೀಚೆಗೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನೆಲ್ಲ ಗಮನಿಸೋದಾದರೆ ನಮ್ಮ ಮಹದೇಶ್ವರ ಬೆಟ್ಟ ಎಷ್ಟೋ ಜನರನ್ನು ಇವತ್ತು ಕೈ ಬೀಸಿ ಕರೀತಾ ಇದೆ. ಒಂದು ಹಿಂದೂ ಧಾರ್ಮಿಕವಾದಂತಹ ಪುಣ್ಯಕ್ಷೇತ್ರ. ಸೊ ಈ ಒಂದು ಕ್ಷೇತ್ರ ಇನ್ನೂ ಎತ್ತರಕ್ಕೆ ಬೆಳೀತಾನೇ ಇದೆ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ಸ್ಥಗಿತಗೊಳಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬಾರ್ದು ಅಂತಕ್ಕಂಥ ಒಂದು ಅನಿಸಿಕೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ದಯವಿಟ್ಟು ಇದಕ್ಕೆ ಸಹಕಾರ ಕೊಡಬೇಕು. ಈಗಾಗಲೇ ಎಲ್ಲ ಪಾಪ ನಮ್ಮ ರೈತರು ಎಲ್ಲ ಬಹಳ ಇದೇನು ಹೊಗೆ ಹಿಂಗೆ ಕಡಿತಾ ಇದೆ, ಯಾವುದೋ ಈ ಬಸ್ಸ, ಅಯ್ಯಯ್ಯ, ಎಲ್ಲ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ರೈತರು. ಹೊಲಗಳಿಗೆ ಅವರು ಭೇಟಿ ನೀಡೋಕ್ಕಾಗ್ತಿಲ್ಲ, ಜಮೀನುಗಳಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗೋಕ್ಕೆ ಕಾರಣ ಏನಪ್ಪ ಅಂತಂದರೆ ಹುಲಿ ಸಂರಕ್ಷಿತ ಪ್ರದೇಶ. ಇದೇ ಮೂಲ ಕಾರಣ. ಅವ್ರಿಗೆ ರೈತರಿಗೆ ಒಂದು ಯಾವುದೇ ತರಹದ ವ್ಯವಸ್ಥೆಯನ್ನು ಕೊಡೋದ್ರ ಕಡೆ ವಿಫಲ. ಇವಾಗ ಪಾಪ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗಗಳು ಸಹ ಭಾಳ ಕಷ್ಟಪಡ್ತಾ ಇದ್ದಾರೆ. ಯಾರ್ದೋ ಈ ಆಮಿಷಕ್ಕೆ ಒಂದು ಪ್ರಾಜೆಕ್ಟ್ ಮಾಡಿರ್ಬೋದು, ಆದರೆ ಅಲ್ಲಿ ಕರ್ತವ್ಯ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಅವ್ರ ಪರಿಸ್ಥಿತಿ ಏನಾಗಬಾರ್ದು ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲೋ ಪಾಪ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೇನಾಗ್ತದೆ, ಒತ್ತಡ ಜಾಸ್ತಿ ಆಗೋಯ್ತದೆ. ಅದು ಹೆಂಗೆ ಆ ಸಮಸ್ಯೆನ ಬಗೆಹರಿಸೋಕ್ಕಾಗತ್ತೆ ಅವರು, ಅಲ್ವರಾ? ಇದಕ್ಕಿದ್ದಲ್ಲೇ ಈಗ ಹುಲಿಗಳು ಹೆಚ್ಚಾಗ್ಬಿಟ್ಟು ನೋಡಿ, ಈ ಒಂದು ಮನೆ ಮೇಲೆ ಚಿರತೆ ಕುಳಿತಿರ್ತದೆ ನೋಡಿ. ಇಲ್ಲಿ ಈ ಸ್ಥಳ, ಈ ಸ್ಪಾಟು ನೋಡ್ರಿ. ಇದೇ ಜಾಗದಲ್ಲಿ ರಾತ್ರಿ ಸಂಚಾರ ಮಾಡ್ತಕ್ಕಂಥ ಪ್ರವಾಸಿಗರ ಒಂದು ವಿಡಿಯೋ ಕ್ಲಿಪ್ ತೆಗಿತಾರೆ. ಅದನ್ನು ಪೋಸ್ಟು ಸಹ ಮಾಡವ್ರೆ ನೋಡಲ್ಲಿ. ಏನೋ ಒಂದು ಚಿರತೆ ಆ ಒಂದು ಇದ್ರ ಮೇಲೆ ಕೂತಿರ್ತದೆ. ಅದೆಲ್ಲ ಆಗಬಾರ್ದು ಅಂತಂದರೆ ಇತ್ತೀಚೆಗೆ ಏನೇನೋ ಬೇರೆ ಥರ ಡೆವಲಪ್ಮೆಂಟ್ಗೆ ಒಂದು
ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸಗಳನ್ನ ಮಾಡಬಾರ್ದು. ಇದಿಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಪ್ಪ. ಅದರ ಮೇಲೆ ಯಾರಿಗುಂಟು ಯಾರು ಒಂದಿದು ಯಾರಿಗೂ ಗೊತ್ತು ಯಾವತ್ತು ಏನಾಗುತ್ತೆ ಅಂತ ಯಾರಿಗೂ ಊಹೆ ಮಾಡೋಕ್ಕಾಗಲ್ಲ. ಇವತ್ತು ಏನೋ ನೋಡಿ ಇಲ್ಲಿ ದಯವಿಟ್ಟು ವಾಹನಗಳು ಬಂದಾಗ ತಿರುಗಿಸೋಕ್ಕಾಗಲ್ಲ, ಕಷ್ಟ ಇದೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಬಿ ಕೇರ್ಫುಲ್ ಇಷ್ಟು ಹೇಳ್ತೀನಿ. ಅದರಲ್ಲಿ ಹೊಸ್ದಾಗಿ ಬರ್ತಕ್ಕಂಥ ಡ್ರೈವರ್ಗಳು ಗಮನ ಕೊಡಿ, ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ಯಾರಪ್ಪ ಇವ ಪುಣ್ಯಾತ್ಮ? ಅಯ್ಯಯ್ಯಯ್ಯ. ಹಾಂ ಸರಿ, ಯಾರು ಏನೋ ವಿಚಾರಿಸ್ತೀನಿ, ನೋಡೋಣ.